ಇಲ್ಲೇ ಮಾಡ್ರಪ್ಪ 70ನೇ ಲೆಕ್ಕ ಮಾಡ್ರಿ. ಮಾಡೋದಾದ್ರಿಂದ ವಿಡಿಯೋ ಕಡೆ ನೋಡ್ರಿ, ಮ್ಯೂಟ್ ತೆಗೀರಿ, ನಾ ಬರ್ತೀವಿ ಲಕ್ಷ ಕೊಟ್ಟು ನೋಡ್ರಿ. ನಾನು ಹೇಳುವಾಗ ಕೇರ್ಫುಲ್ಲೇ ಬೋರ್ಡ್ ಕಡೆ ನೋಡ್ರಿ, ಹೆಂಗೆ ನಾ ತಿಳಿಸ್ಕೊಂಡು ನೋಡ್ರಿ. ಒಂದು ಘನದ ಒಂದು ಬದಿಯ 8 ಸೆಂಟಿಮೀಟರ್ ಆದರೆ ಅದರ ಗಾತ್ರ ಎಷ್ಟು? ಗಾತ್ರ ಅಂದ್ರೆ ಏನು? ಘನಫಲ. ಘನಫಲ ಎದರದು? ಘನದ ಘನಫಲ ಬರೋಬ್ಬರಿ ಘನದ ಘನಫಲ ಬರೋಬ್ಬರಿ ಘನಫಲ ಬರೋಬ್ಬರಿ ಭುಜ ಕ್ಯೂ ಅಂದ್ರೆ 8 ಗುಂಡ್ಲೆ 8 ಗುಂಡ್ಲೆ 8 ಬರೋಬ್ಬರಿ 8 8 64 ಮತ್ತು 8 8 4 32 ಕೈಲ ಮತ್ತು 3 8 6 4 4 51 512 ಸೆಂಟಿಮೀಟರ್ ಕ್ಯೂಬ್. ಘನಫಲವನ್ನೇ ಕ್ಯೂಬ್ದಾಗ ಬರೀಬೇಕು, ನೆನ್ಪಿಟ್ಟುಕೋರಿ. ಇದನ್ನು ಕ್ಯೂಬ್ ಹಚ್ಚಲಿಲ್ಲ ಅಂದ್ರೆ ತಪ್ಪದು. ಒಳಗೊಮ್ಮೆ ಉತ್ತರದಾಗ ಸ್ಕ್ವೇರ್ ಮಾಡಿರ್ತಾನ, ಇಲ್ಲಿ ಇಟ್ಟಾನ ನೋಡು. ಇದಕ್ಕೆ ಹಾಕಿದ್ರೆ ರಾಂಗ್, ಇದಕ್ಕೆ ಹಾಕಿದರೆ ಕರೆಕ್ಟ್. ಆಮೇಲೆ 2 ಬರೆದಿದ್ರು ಹಾಕಬಾರ್ದು ನೀವು. 3 ಮ್ಯಾಗ ಬರೆದಿದ್ರೆ ಮಾತ್ರ ಇದಕ್ಕೆ ಕ್ಯೂಬ್ ಅಂತ. ಯಾಕಂದ್ರೆ ಒಂದು ಭುಜದ ಅಳತೆಯನ್ನು 3 ಸಲ ಇಟ್ಟು ಗುಣಿಸಿ ಬಂದ ಗುಣಲಬ್ಧಕ್ಕೆ ಘನಫಲ ಅಥವಾ ಗಾತ್ರ ಎಂದು ಅನ್ನುತ್ತಾರೆ. ಘನದ ಘನಫಲ ಗಾತ್ರ, ಇದಕ್ಕೆ ಇನ್ನೊಂದು ಹೆಸರೇನು? ಗಾತ್ರ. ಇವು ನೆನ್ಪಿಡ್ಕೋಬೇಕು. ಗಾತ್ರ ಎಷ್ಟು ಅಂದ್ರೆ ಒಂದೇ, ಘನಫಲ ಅಂದ್ರೆ ಒಂದೇ. ಇಂಥವೆಲ್ಲ ನಿಮ್ಮ ಲೆಕ್ಕಗಳು ಬಂದೇ ಬರ್ತಾವ. ಆದರೆ ಕೆಲವೊಂದು ಗಣಿತಗಳನ್ನು ಮಾತ್ರ ಭಾಳ ಕೇರ್ಫುಲಿಯಾಗಿ ಮಾಡಬೇಕು, ಕೇರ್ಫುಲಿಯಾಗಿ ಬಿಡಿಸ್ಬೇಕು. ತಿಳಿತಲ್ಲ? ಉತ್ತರ ಸಂಖ್ಯೆ ಯಾವ್ದಾಗ್ತದ? ಉತ್ತರ ಸಂಖ್ಯೆ ಬಿ. ಉತ್ತರ ಸಂಖ್ಯೆ ಬಿ. ಚೆನ್ನಾಗಿ ನೋಡಿ, ಏನಾಗಲೆಲ್ಲ ಹೇಳೋದಲ್ಲ, ಎಲ್ಲ ಬಂದೇ ಬರ್ತಾವ ನಿಮ್ಮ ಗಣಿತ.